ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಹೌ ಟು ಗ್ರೋತ್ ಯೂಟ್ಯೂಬ್ ಚಾನಲ್ ಅಂತ. ಸೊ ಏನಂತ ಅಂದರೆ, ಯೂಟ್ಯೂಬ್ ಚಾನಲ್ನ ನಾವು ಯಾವ ಥರ ಗ್ರೋತ್ ಮಾಡ್ಕೋಬೇಕು, ಮತ್ತು ನಾವು ಈಗ ಆಲ್ರೆಡಿ ವಿಡಿಯೋ ಮಾಡ್ತಾ ಇದ್ದೀವಿ. ಬಟ್ ಆ ವಿಡಿಯೋಗೆ ನಾವು ಯಾವ ರೀತಿ ನಾವು ಅದ್ರ ಮೇಲೆ ಇಂಟ್ರೆಸ್ಟ್ ಯಾವ ಥರ ಕೊಡಬೇಕು, ಮತ್ತು ಹೇಗೆ ಕೊಡೋದು ಕೊಡ್ತೀವಿ, ಬಟ್ ಹೇಗೆ ಕೊಡಬೇಕು, ಯಾವ ಥರ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಲೈಕ್ ಒಂದು ವೀಡಿಯೋ ಮಾಡ್ತೀವಿ, 100 ವೀಡಿಯೋ ಮಾಡ್ತೀವಿ ಗೊತ್ತಿಲ್ಲ, ಬಟ್ ಮಾಡೋ ಒಂದು ವೀಡಿಯೋದಲ್ಲೇ ನಾವು ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ಮತ್ತು ಎಫರ್ಟ್ಸ್ ಮತ್ತು ನಾವು ಯಾವ ರೀತಿ ಕಂಟೆಂಟ್ ಕೊಡ್ತೀವಿ ಅದನ್ನು ನಾವು ಕಾನ್ಸಂಟ್ರೇಷನ್ ಕೊಟ್ಟು ಮಾಡಬೇಕಾಗುತ್ತೆ. ಸೊ ಮೇಯ್ನ್ಲಿ ಬಂದು ಮೇಯ್ನ್ಲಿ ಬೇಕಾಗಿರೋದು ನಮ್ಮ ಕಾನ್ಸಂಟ್ರೇಷನ್. ಏನು ಗೊತ್ತಾ, ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಮೇಲೆ ನಾವು ಫುಲ್ಲು 100% ಕಾನ್ಸಂಟ್ರೇಷನ್ ಕೊಟ್ಟು ವಿಡಿಯೋ ಮಾಡಿದ್ದೀವಿ ಅಥವಾ ಎಡಿಟ್ ಮಾಡಿದ್ದೀವಿ. ಲೈಕ್ ಏನೇ ಒಂದು ಪ್ರತಿಯೊಂದಾದರೂ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಇತ್ತು ಅಂತ ಅಂದರೆ ಆ ಒಂದು ಕೆಲಸ ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಲೈಕ್ ಯಾವ ಥರ ಅಂದರೆ, ನಾವೀಗೇನೋ ಒಂದು ಕೆಲಸಕ್ಕೆ ಹೋಗಿರ್ತೀವಿ ಅಂದ್ಕೊಳ್ಳಿ, ನಾವು ಅಲ್ಲಿ ಮಾಡ್ತಿರೋ ಕೆಲಸದಲ್ಲಿ ಇಂಟ್ರೆಸ್ಟೇ ಕೊಟ್ಟಿಲ್ಲ ಅಂತಂದರೆ ನಾವು ಅಲ್ಲಿ ಮಾಡ್ತಿರೋ ಕೆಲಸನೂ ಕೂಡ ವ್ಯರ್ಥ ಆಗುತ್ತೆ. ಯಾವುದೇ ಫೀಲ್ಡಲ್ಲಿ ಆಗಿರಲಿ, ಏನೇ ಆಗಿರಲಿ, ಮೇಯ್ನ್ಲಿ ಬೇಕಾಗಿರೋದು, ನೀವು ಈಗ ಒಂದು ಮನೆ ಕಸ ಗುಡಿಸ್ತಾ ಇರ್ತೀರ ಅಂದರೆ ಮನೆಯಲ್ಲಿ, ಅದಕ್ಕೂ ಕೂಡ ನೀವು ಇಂಟ್ರೆಸ್ಟ್ ಕೊಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಕೆಲಸ ಮಾಡಿದ್ರೇ ಆಗುತ್ತಿಲ್ಲ ಅಂದರೆ ಅಲ್ಲಿ ಇಲ್ಲಿ ಗುಡ್ಸ್ಕೊಂಡು ಹೋಗೋ ಥರ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಥರ ಕೊಡ್ತಾ ಇರೋದು. ಸೊ ಯಾವುದೇ ಒಂದು ವಿಡಿಯೋ ಮಾಡೋಕ್ಕೆ ಹೋದ್ರೂ ಅಷ್ಟೇ, ಮಾಡಬೇಕಾದ್ರೂ ಅಷ್ಟೇ, ನೀವು ಅಲ್ಲಿಗೆ ನಿಮ್ಮನ್ನ 100% ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿ. ಮತ್ತು ಮೇಯ್ನ್ಲಿ ಬೇಕಾಗಿರೋದು ಕಾನ್ಸಂಟ್ರೇಷನ್ ಅಂತ ಹೇಳಿದ್ನಲ್ಲ, ಅದು ಪೋಸ್ಟ್ ನಮ್ಮ ಫೀಲ್ಡಲ್ಲಿ ಯಾವ ಥರ ಬರುತ್ತೆ ಅಂದರೆ, ನಾವು ಯಾವುದೇ ಒಂದು ಪೋಸ್ಟ್ ಮಾಡ್ತಿರೋ ವಿಡಿಯೋ ಆಗಿರಲಿ, ಅದನ್ನು ರೆಗ್ಯುಲರಾಗಿ ಪೋಸ್ಟ್ ಮಾಡಬೇಕಾಗುತ್ತೆ. ನೀವು ಈ ವರ್ಷ ಮಾಡಿ ನೆಕ್ಸ್ಟ್ ವರ್ಷ ಮಾಡ್ತಿರೋ, ಇಲ್ಲ ಈ ತಿಂಗಳು ಮಾಡಿ ನೆಕ್ಸ್ಟ್ ತಿಂಗಳು ಮಾಡಿ, ಅದೇ ಹೇಳ್ದಂಗೆ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ನೀವು ಈಗ ಯಾವುದೋ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ರೆಗ್ಯುಲರ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಯಾವ ಥರ ಕೊಡ್ತೀನಿ ಅಂದರೆ, ಈಗ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನೀವು ಡೈಲಿ ಕಸ ಗುಡಿಸ್ಕೊಂಡು ನೀಟಾಗಿ ಧೂಳು ಅದೆಲ್ಲ ಹೊಡ್ಕೊಂಡಿದ್ರೆ ನಿಮಗೆ ಅದು ಫುಲ್ಲು ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನೀವು ಯಾವಾಗಲೂ ವರ್ಷಕ್ಕೊಂದ್ಸತಿನೋ ತಿಂಗ್ಳಿಗೊಂದ್ಸತಿನೋ ನೀವು ಆ ವರ್ಕ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಕೆಲಸ ತುಂಬಾ ಇರುತ್ತೆ, ಬಟ್ ನಿಮಗೆ ಅದು ಯಾವುದೇ ರೀತಿ ವರ್ಕೌಟ್ ಆಗಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ರೆಗ್ಯುಲರಾಗಿ ವಿಡಿಯೋನ ಪೋಸ್ಟ್ ಮಾಡಿ. ನೀವು ಒಂದು ವಿಡಿಯೋ ಮಾಡಿ 1000 ವ್ಯೂಸ್ ಬರಬೇಕು ಅನ್ನೋದಕ್ಕಿಂತ ನೀವು 100 ವಿಡಿಯೋ ಮಾಡಿ ಎಲ್ಲ ಅದರಲ್ಲಿ ಒಂದೊಂದು 10 ತೊಗೊಂಡ್ರು ನಿಮ್ಗೆ ಅಲ್ಲೇ ಬಂದ್ಬಿಡುತ್ತೆ. ಮತ್ತು ಕಂಟೆಂಟು ಕ್ವಾಲಿಟಿ ಅಂತಂದರೆ, ನೀವೀಗ ನೋಡಿ, ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನದೇನು ಕ್ಯಾಮ್ರಾ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ನಾನು ಈಗ ಸ್ಟಾರ್ಟಿಂಗ್ ಅಲ್ವಾ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸ್ಟಾರ್ಟಿಂಗೇ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತಂದರೆ, ಸೊ ಅದಕ್ಕೆ ನಿಮ್ಗೆ ಅದರಿಂದ ನಿಮ್ಗೇನು ಆದಾಯ ಸಿಕ್ಕಿಲ್ಲ ಅಂದರೆ ನೀವು ಅದಕ್ಕೆ ಹೇಗೆ ಇನ್ವೆಸ್ಟ್ ಮಾಡ್ತೀರಲ್ವ. ಸೊ ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಏನಿದೆ ಬಟ್ ಅದನ್ನೇ ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ಳಿ. ಲೈಕ್ ಯಾವ ಥರ ಅಂದರೆ, ಈಗ ನೋಡಿ, ಈಗ ಕ್ಯಾಮ್ರಾ ಹಿಂಗೆ ಇಟ್ಟಿದ್ದೀನಿ ಅಂದರೆ, ಲೈಕ್ ನಾನು ಇಲ್ಲಿ ಇಟ್ಟಿದ್ದೀನಿ, ನನಗೆ ಬೆಳಕು ಹಿಂಗೆ ಆಪೋಸಿಟಾಗಿ ಬರ್ತಿದೆ, ಲೈಟಿಂಗ್ ಚೆನ್ನಾಗಿ ಬರ್ತಿದೆ, ಸೊ ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ನಾನು ಅದೇ ಹೋಗ್ಬಿಟ್ಟು ಈ ಕಡೆ ತಿರ್ಕೊಂಡು ಡಲ್ಲಾಗಿ ಮಾಡೋಕ್ಕಾಗುತ್ತೆ. ಡಲ್ಲಾಗಿ ಮಾಡಿದ್ರೆ ವಿಡಿಯೋ ಕ್ಲಾರಿಟಿ ಸಿಗಲ್ಲ ಮತ್ತು ಕ್ವಾಲಿಟಿ ಚೆನ್ನಾಗಿರಲ್ಲ. ಮೇನ್ಲಿ ಬೇಕಾಗಿರೋದು, ಇವಾಗ ನನ್ನ ವಿಡಿಯೋ ಯಾರೋ ಒಬ್ರು ನೋಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೇನ್ಲಿ ಬೇಕಾಗಿರೋದು ಅವ್ರಿಗೆ ಕ್ಲಾರಿಟಿ ಆ್ಯಂಡ್ ಕ್ವಾಲಿಟಿ. ಅಂದರೆ ನೋಡೋರಿಗೆ ಕ್ಲಿಯರಾಗಿ ಇರಬೇಕು. ನಾನು ಹೋಗ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಡಲ್ಲಾಗಿ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಅಂದರೆ ಅದಾಗಲ್ಲ. ಮತ್ತು ಮೇಯ್ನ್ಲಿ ಬೇಕಾಗಿರೋದು ನಿಮಗೆ ಆನ್ ಟೈಮ್, ಒಂದು ಟೈಮ್ ಇಟ್ಕೊಳ್ಳಿ ಪರ್ಟಿಕ್ಯುಲರ್. ಇವಾಗ ಯಾವುದೋ ಒಂದು ಬಸ್ಸೋ ಟ್ರೈನೋ ಬರ್ತಾ ಇರುತ್ತೆ ಅಂದ್ಕೊಳ್ಳಿ, ನೀವು ಆ ಟೈಮ್ಗೆ ಹೋಗಬೇಕು ಅಂತಂದರೆ ನೀವು ಅದರಿಂದ ನೀವು ಏನೇನು ಪ್ಯಾಕ್ ಮಾಡ್ಕೋಬೇಕೋ, ಇಲ್ಲ ಏನೇನು ತೊಗೋಬೇಕೋ, ಲೈಕ್ ಆಧಾರ್ ಪ್ರತಿಯೊಂದೂ ಅಷ್ಟೇ, ಅದನ್ನು ನೀವು ಸೆಟಲ್ ಮಾಡ್ಕೊಂಡಿರ್ತೀರ. ಅದೇ ರೀತಿ ಇವಾಗ ನಾನು 3 ಗಂಟೆಗೆ ಪೋಸ್ಟ್ ಮಾಡ್ತೀನಿ ಅಂತಂದರೆ ನೀವು 3 ಗಂಟೆ ಒಳಗಡೆ ವಿಡಿಯೋ ಮಾಡೋದು, ಅದಕ್ಕಿಂತ ಮುಂಚೆ ಮಾಡಿ, ಈ ಟೈಮ್ ಇಷ್ಟರಲ್ಲಿ ಎಡಿಟಿಂಗ್ ಮಾಡ್ಕೋಬೇಕು, ಈ ಟೈಮ್ ಪೋಸ್ಟ್ ಮಾಡಬೇಕು. ರೆಗ್ಯುಲರ್ ಡ್ಯೂಟಿ ಮಾಡೋ ಥರ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ತಾನೆ. ಇಂಟ್ರೆಸ್ಟ್ ಇತ್ತು ಅಂದರೆ 100% ಮಾಡಿ. 3 ಗಂಟೆಗೆ ಅಪ್ಲೋಡ್ ಮಾಡಬೇಕಂದ್ರೆ 2:30 ಬಂದ್ಬಿಟ್ಟು ವೀಡಿಯೋ ಮಾಡಿಬಿಡೋದು, ಅಪ್ಲೋಡ್ ಮಾಡೋದು ಅಂದರೆ ಇರುತ್ತೆ. ಎಲ್ರಿಗೂ ಟೈಮಿಂಗ್ ಸ್ವಲ್ಪ ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಇಂಟ್ರೆಸ್ಟೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟ್ ಕೊಡ್ತೀವಿ ಅಂತಂದರೆ ನಾವು ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇರೋ ಟೈಮ್ ನಾವು ಹೋಗಿ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಲ್ವಾ. ನೀವೇ ಒಂದು ಇಂತಿಂಥ ಟೈಮ್ಗೆ ಇದನ್ನೇ ಮಾಡಬೇಕು, ಈ ಥರ ಮಾಡ್ಕೋಬೇಕು ಅಂತ ಎಲ್ಲ ನೀವು ಒಂದು ಪ್ಲ್ಯಾನ್ ಅಂದರೆ ಕುತ್ಕೊಂಡು ಬರ್ಕೊಳ್ಳಿ ಅಂತಲ್ಲ, ಲೈಕ್ ಒಂದು ಸೆಟ್ಟಿಂಗ್ ಥರ ನಿಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಏನೋ ಯಾವಾಗಲೋ ಒಂದು ಸತಿ ಮಾಡಿ ಅಂತಲ್ಲ, ನಿಮ್ಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಆ ಥರ ಹೇಳ್ತಾ ಇದ್ದೀನಿ. ಮತ್ತು ಮೇನ್ ಬೇಕಾಗಿರೋದು, ನೀವು ಮಾಡ್ತಾ ಇರೋ ಒಂದು ವಿಡಿಯೋ ಜನಗಳಿಗೆ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಇಲ್ಲ ಇನ್ಫಾರ್ಮೇಷನ್ ಆಗಿರಬೇಕು. ಲೈಕ್ ನಾನು ನಿಮ್ಗೇನೋ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದ್ರಲ್ಲಿ ನಾನೇನೋ ಒಂದು ಹೇಳ್ತಾ ಇದ್ದೀನೋ 1% ಆದ್ರೂ ನಿಮ್ಗೆ ಇನ್ಫಾರ್ಮೇಷನ್, 1% ಅಲ್ಲ, ನಾನು ಹೇಳೋ ಪ್ರಕಾರ ನಿಮಗೆ ಯೂಸ್ ಆಗಬೇಕು. 100% ಆಗಲಿ ನೀವು ತೊಗೊಳೋದ್ರ ಮೇಲೆ ಡಿಪೆಂಡ್. ನಾವು 100% ಆಗೇ ವೀಡಿಯೋ ಮಾಡ್ತೀವಿ, ಬಟ್ ನೀವು 1% ತೊಗೋತಿರೋ, 20% ತೊಗೋತಿರೋ, 100% ತೊಗೋತಿರೋ ಗೊತ್ತಿಲ್ಲ. ಸೊ ನಾವು ಮಾಡೋ ವೀಡಿಯೋದ ನೀವು
ನಾವು ಕೊಡೋ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಬೇಕು. ಯೂಸ್ ಆದ್ರೇ ಅಲ್ವಾ ನೀವು ನನ್ನ ನೆಕ್ಸ್ಟ್ ವಿಡಿಯೋ ನೋಡೋದು. ಸೊ ನೆಕ್ಸ್ಟ್ ಬಂದು ಎಂಟರ್ಟೈನ್ಮೆಂಟ್. ಈಗ ಜನಗಳು ಇನ್ಫಾರ್ಮೇಷನ್ ನನಗೆ ಯಾರನ್ನೂ ಏನು ಕೇಳೋಲ್ಲ, ನಾನು ನೋಡ್ಕೋತೀನಿ. ನನಗೇನು ಈಗ ಇರೋ ಇದು ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಬೇಕು. ಸೊ ಆವಾಗ ನೀವು ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ನಾಳೆನೋ ಅವ್ರು ನಿಮ್ಮ ವಿಡಿಯೋ ನೋಡ್ತಾರೆ. ಎಂಟರ್ಟೈನ್ಮೆಂಟಾಗಿ ಏನೋ ಒಂದು ಅವ್ರು ಕೊಡ್ತಾರೆ, ಲೈಕ್ ಏನೋ ಒಂದು ಕಾಮಿಡಿ ಮಾಡ್ತಾರೆ, ಇಲ್ಲ ಏನೋ ಒಂದು ನನಗೆ ಖುಷಿಯಾಗೋ ವಿಷಯ ಶೇರ್ ಮಾಡ್ತಾರೆ ಅಂದರೆ ಅವರು ಜನಗಳು ನೋಡ್ತಾರೆ. ಮತ್ತು ನೆಕ್ಸ್ಟ್ ಬಂದು ಮೇಯ್ನು ಇದೊಂದು ಈಗ ಇಷ್ಟು ಹೇಳಿತ್ತು ನಾನು, ಕಾನ್ಸಂಟ್ರೇಷನ್ ಮತ್ತು ಟೈಮ್ ಶೆಡ್ಯೂಲು, ಕ್ವಾಲಿಟಿ ಆ್ಯಂಡ್ ಕ್ವಾಲಿಟಿ ಆಗಿರೋ ವೀಡಿಯೋ ಯಾವ ಥರ ಮಾಡ್ಕೊಳ್ಳೋದು ಅಂತ. ನೆಕ್ಸ್ಟ್ ಒಂದು ಬಂದು ಮಾಡಿರ್ತೀರ. ಈಗ ವಿಡಿಯೋ ಎಲ್ಲ ಆಯಿತು, ಆನ್ ಟೈಮಿಂಗ್ಸ್ ನೀವು ಮಾಡ್ತೀರಂತ ಎಲ್ಲ ರೆಡಿ ಇದೆ. ಈಗ ವಿಡಿಯೋ ರೆಡಿ ಇದೆ, ಎಡಿಟಿಂಗ್ ರೆಡಿ ಇದೆ, ಲೈಕ್ ನೀವು ಕ್ಲಾರಿಟಿಯಾಗಿ ಲೈಟಿಂಗ್ಸ್ ಎಲ್ಲಿ ಬರ್ತಿದೆ ಆ್ಯಂಡ್ ಕ್ಲಿಯರ್ ಆಡಿಯೋ ಇಟ್ಕೋಬೇಕು. ಅಂದರೆ ನಾನೇನೋ ಇಲ್ಲಿ ಬಸ್ದು ಎಲ್ಲೋ ಒಂದು ಗಾಡಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಬಸ್ ಎಲ್ಲ ಹೋಗ್ತಾ ಇರುತ್ತೆ, ಗಾಡಿ ಎಲ್ಲ ನೀನು ಅಲ್ಲಿ ಹೋಗಿ ನೀನು ಎಷ್ಟು ವೀಡಿಯೋ ಚೆನ್ನಾಗಿರೋ ಕ್ಯಾಮ್ರಾ ಇಟ್ಕೋ, ಲೈಟಿಂಗ್ಸ್ ಇಟ್ಕೋ. ನಿನಗೆ ಕರೆಕ್ಟಾಗಿರೋ ಆಡಿಯೋನೇ ಇಲ್ಲ ಅಂತಂದರೆ ನೀನು ಯಾವ ಥರ ವೀಡಿಯೋನ ಪೋಸ್ಟ್ ಮಾಡ್ತೀಯ, ಜನ ಯಾವ ಥರ ನಿನ್ನ ವಾಯ್ಸ್ನ ಕೇಳಿಸ್ಕೊತಾರೆ. ಸೊ ಕ್ಲಿಯರ್ ಆಗಿರೋ ಒಂದು ಆಡಿಯೋ ಇರಬೇಕು, ಲೈಟಿಂಗ್ ಇರಬೇಕು, ಮತ್ತು ನಿಮಗೆ ಕ್ಯಾಮ್ರಾ ಚೆನ್ನಾಗಿರ್ಬೇಕು. ಕ್ಯಾಮ್ರಾ ಚೆನ್ನಾಗಿರ್ಕೊಂಡು ಇರೋ ಫೋನಲ್ಲೇ ಈಗ ಸದ್ಯಕ್ಕೆ ಯೂಸ್ ಮಾಡ್ತಾರೆ. ಅದೊಂದು ಸ್ವಲ್ಪ ಗ್ರೋತ್ ಆದಮೇಲೆ ನಿಮ್ಮ ಕೈಲಾದಷ್ಟು ನೀವು ಮಾಡಿ. ಇದೊಂದು ಹೇಳಿದೆ. ನೆಕ್ಸ್ಟ್ ಒಂದು ಬಂದು ನೀನು ಈಗ ವಿಡಿಯೋ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ಯಪ್ಪ, ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಬಂದು ನೀನು ತಮ್ಲೈನ್ ಅಂದರೆ ಜನಗಳಿಗೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಬೇಕು. ಲೈಕ್ ಏನೇನೋ ಬರೆಯೋದಂತಲ್ಲ, ನೀನು ಏನೋ ತಮ್ಲೈನಲ್ಲಿ ಏನೋ ಒಂದು ಬರ್ದಿರ್ತೀಯ. ಈಗ ಲೈಕ್ ನಾನೇನೋ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂದರೆ ಅದ್ರ ಬಗ್ಗೆ ಬರೆದಿರಬೇಕೆ ಹೊರತು ಅದು ಜನಗಳಿಗೆ ಅಟ್ರಾಕ್ಷನ್ ಆಗೋ ಥರ ಬರ್ದಿರಬೇಕು ಹೊರತು ನಾನು ಈಗೇನೋ ಇದ್ರಾಗ ಬಂದು ಟ್ರಾವೆಲಿಂಗ್ ಮಾಡಿದ್ದೀನಿ ಅಂತ ಹಾಕಿದ್ರೆ ಆಗುತ್ತಾ? ಸೊ ಜನ ಬೈಕೋತಾರೆ. ಸೊ ನಾನು ಏನಂದರೆ ಜನಗಳು ನೋಡಿದ ತಕ್ಷಣವೇ ಅಟ್ರಾಕ್ಷನ್ ಆಗಬೇಕು ತಮ್ಲೈನ್. ಆ ಥರ ಒಂದು ಯುನೀಕ್ ಆಗಿರೋದು. ಈಗ ಎಷ್ಟೊಂದು ಗೂಗಲ್ ಮಾಡಿದ್ರು ಅಷ್ಟೇ ಇಲ್ಲ, ನಿಮ್ಮ ಮೈಂಡ್ ಸೆಟ್ಟಲ್ಲೇ ನೀವೇ ಒಂದು ಚೆನ್ನಾಗಿರೋದೊಂದು ಕ್ರಿಯೇಟ್ ಮಾಡಿ ಹೇಳ್ತೀರಾ ಅಂತಂದರೂ ಜನಗಳು ಇಷ್ಟಪಡ್ತಾರೆ. ನೀವೊಂದು ಯುನೀಕ್ ಆಗಿರೋ ಒಂದು ತಮ್ಲೈನ್ ಇಡಿ. ಮತ್ತು ವಿಡಿಯೋ ಡಿಸ್ಕ್ರಿಪ್ಷನ್ ಬರೀತೀರ ಗೊತ್ತಾ, ಒಂದು ವಿಡಿಯೋ ಮಾಡಿದೆ ಏನೋ ತಮ್ಲೈನ್ ಹಾಕಿದೆ ಅಪ್ಲೋಡ್ ಮಾಡು, ಹಂಗಿರಬಾರ್ದು. ಡಿಸ್ಕ್ರಿಪ್ಷನ್ ಕೂಡ ಕ್ಲೀನಾಗಿ ಬರೀಬೇಕು. ಮತ್ತು ಕ್ಯಾಪ್ಷನ್ ಆ್ಯಂಡ್ ಸಬ್ಟೈಟಲ್ಸು. ಒಂದು ವಿಡಿಯೋ ಮಾಡಿರ್ತೀನಿ ನೋಡಿ. ಈಗ ನಾನು ಇನ್ನೂ ಕಲಿತಾ ಇದ್ದೀನಿ, ನನಗೂ ಏನೂ ಗೊತ್ತಿಲ್ಲ, ಬಟ್ ನಾನು ತಿಳಿದ ಮಟ್ಟಿಗೆ ನಾನು ನಿಮ್ಗೆ ತಿಳಿಸ್ತೀನಿ. ಅಂದರೆ ಲೈಕ್ ಈಗ ಒಂದು ಟ್ರಾವೆಲಿಂಗ್ ವಿಡಿಯೋ ಮಾಡಿರ್ತೀನಿ ಅಂದರೆ, ಈಗ ನಾನೊಂದು ಸಾವಂದುರ್ಗ ಹೋಗಿರ್ತೀನಿ. ಸಾವಂದುರ್ಗ ಅಂತಂದರೆ ಅಲ್ಲಿರೋ ಒಂದು ದೇವ್ರ ಬಗ್ಗೆನೋ, ಅಲ್ಲಿ ಏನು ಫೇಮಸ್ ಆಗಿರುತ್ತೋ, ಅದು ಸಾವಂದುರ್ಗ ಅಂತಲೇ ಮೆನ್ಷನ್ ಮಾಡಿ ನಾನು ಹೇಳ್ತಿರೋದು. ಅಲ್ಲಿ ಏನು ಫೇಮಸ್ ಆಗುತ್ತೆ, ಅಲ್ಲೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಫೇಮಸ್ ಆಗ್ತದೆ, ಅದರದ್ದೊಂದು ಸಬ್ ಟೈಟಲ್ ಕೂಡ ನೀವು ಬರೆದು ಕ್ಯಾಪ್ಷನಲ್ಲಿ ಇದು ಮಾಡ್ಕೋಬೋದು. ಸೊ ಇದು ಇಷ್ಟ ಆಗಿತ್ತು. ನೆಕ್ಸ್ಟ್ ಬಂದು ಎಂಗೇಜ್ ವಿತ್ ವ್ಯೂವರ್ಸ್. ಈಗ ನಮ್ಮ ಆಡಿಯನ್ಸ್ ವಿಡಿಯೋ ಮಾಡಿದ್ರ, ಎಡಿಟ್ ಮಾಡಿದ್ರ, ಅಪ್ಲೋಡ್ ಮಾಡಿದ್ರ, ತಮ್ಲೈನ್ ಹಾಕಿದ್ರ, ಆ್ಯಂಡ್ ಆಲ್ಸೋ ನೀವು ಸಬ್ ಟೈಟಲು ಬರೆದ್ರ, ಕ್ಯಾಪ್ಷನು ಬರೆದ್ರ. ನೆಕ್ಸ್ಟ್ ಏನು ವ್ಯೂವರ್ಸ್ನ ನೀವು ಎಂಗೇಜ್ ಮಾಡ್ಕೋಬೇಕು. ಲೈಕ್ ಯಾವ ಥರ ಅಂದರೆ ರೆಸ್ಪಾಂಡಿಂಗ್ ಕಮೆಂಟ್ಸ್. ನಿಮಗೋಸ್ಕರ ಅವ್ರ ಟೈಮ್ನ ಇಟ್ಟು ನಿಮ್ಮ ಟೈಮ್ಗೆ ಒಂದು ವಿಡಿಯೋ ನೋಡಿ ಫುಲ್ಲು ನಿಮಗೊಂದು ವಿಷಸ್ ತಿಳಿಸಿರ್ತಾರೋ, ಇಲ್ಲ ನೆಗೆಟಿವ್ ಆಗಿ ತೊಗೋತಾರೋ, ಪಾಸಿಟಿವ್ ಆಗಿ ತೊಗೋತಾರೋ, ಅದು ಸೆಕೆಂಡ್ರಿ. ಅಟ್ಲೀಸ್ಟ್ ನಿಮ್ಗೊಂದು ರಿಯಾಕ್ಟ್ ಮಾಡಿದಾರ, ಅವ್ರ ಟೈಮ್ ವೇಸ್ಟ್ ಮಾಡಿ ನಿಮಗೆ ಒಂದು ರಿಯಾಕ್ಟ್ ಮಾಡಿದ್ದಾರೆ, ಏನೋ ಒಂದು ನಮಗೆ ಸಿಗುತ್ತೆ ಅಂತ. ನೀನು ಈಗ ನಾನೇನೋ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೆ, ಅದರಲ್ಲಿ ಏನೋ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಒಂದು 10 minutes ಆಗಲಿ, 5 minutes ಆಗಲಿ, 1 minute ಆಗಲಿ, ಅವ್ರು ನಿಮ್ಮ ವೀಡಿಯೋ ನೋಡಿದ್ದಾರೆ ಅಂದರೆ ಏನೂ ಇಲ್ಲ ಅಂದರೆ ಅವ್ರಿಗೆ ಏನು ಅನಿಸಿರುತ್ತೋ ಅದನ್ನ ರಿಯಾಕ್ಟ್ ಮಾಡ್ತಾರೆ. ಬಟ್ ಅಂತ ಬ್ಯಾಡ್ ಕಮೆಂಟ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡಿ. ಒಳ್ಳೆಯವ್ರು ನಿಮಗೆ ರೆಗ್ಯುಲರ್ ವ್ಯೂವರ್ಸೇ ನಿಮ್ಗೆ ಏನೋ ಒಂದು ಗೈಡ್ ಮಾಡ್ತಾ ಇರ್ತಾರೆ. ನಾವೇ ಅವ್ರಿಗೆ ಗೈಡ್ ಮಾಡಬೇಕು ಅಂತಲ್ಲ, ಅವ್ರಿಗೆ ಏನು ಬೇಕೋ ಅದನ್ನು ನಾವು ತಿಳ್ಕೊಂಡು ಅವ್ರಿಗೆ ಇನ್ಫಾರ್ಮ್ ಆಗಿ ತಿಳಿಸ್ಕೋಬೇಕು. ಯಾಕಂದರೆ ಕೆಲವೊಬ್ರಿಗೆ ನೋಡಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಅವ್ರ ಫ್ಯಾಮಿಲಿಲಾಗಲಿ ಅವ್ರಿಗೆ ಇಷ್ಟ ಇರಲ್ಲ. ಸೊ ಈ ಥರ ತಿಳಿಸಿದ್ರೆ ಜನಗಳಿಗೆ ಯೂಸ್ ಆಗುತ್ತೆ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಅಂದರೆ ನೀವು ಅದನ್ನು ನಿಮಗೆ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಜನಗಳಿಗೆ ಏನು ಬೇಕೋ ಅದನ್ನು ನಾವು ತಿಳಿಸ್ಬೇಕೆ ಹೊರತು ನಮ್ಮಿಂದ ಇದೈತೆ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಲೈಕ್ ಅವ್ರಿಗೇನೋ ಒಂದು ಪ್ಲೇಸ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ಳಿ, ಒಂದು ಯಾವುದೋ ಒಂದು ಪ್ಲೇಸ್, ಅಲ್ಲಿಗೆ ಹೋಗಿ ಚೆನ್ನಾಗಿದೆ, ನಾನು ನೋಡ್ಕೊಂಡು ಬಂದಿದ್ದೀನಿ, ಬಟ್ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಅಲ್ಲಿ ನೀವು ಮಾಡ್ತೀರಲ್ವ, ಜನಗಳಿಗೆ ಯೂಸ್ ಆಗುತ್ತೆ ಮಾಡಿ ಅಂದರೆ ನೀನು ಅದನ್ನ ತೊಗೋಬೇಕು. ಅದನ್ನ ಮಾಡ್ಬಿಟ್ಟು ನನ್ನ ಇಷ್ಟ, ನಾನು ಹೋಗೋದು ಬಿಡೋದು ಅಂತ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಆ ಕಮೆಂಟ್ ನೋಡಿದ್ರು ಅವ್ರು ನೋಡೋರೆ ಬಿಟ್ಟವ್ರೆ, ಅದನ್ನೇ ಇನ್ನೂ 1000 ಜನ ನೋಡ್ತಾರೆ. ಅದು ಬೇರೆಯವ್ರಿಗೆ ಇವರು ಏನು ಇಷ್ಟೊಂದು ಆ್ಯಟಿಟ್ಯೂಡು ಅಂತ ಅನ್ಕೋತಾರೆ. ಸೊ ಅದೊಂದು. ಮತ್ತು ನೀವು ಲೈಕ್ ಈಗ ಮಾತಾಡ್ತಿರ್ತೀರ ಅಂದ್ಕೊಳ್ಳಿ, ಸ್ಟಾರ್ಟಿಂಗ್ ಈಗ ನಾವು ಮಾಡ್ತಾ ಇರೋದೇ ಉಂಟಂತೆ ವೀಡಿಯೋ. ಸೊ ನೀವು ಈಗ ಸ್ಟಾರ್ಟಿಂಗ್ ಮಾಡಬೇಕಾದ್ರೇನಾಗಲಿ ಎಂಡಲ್ಲಾದರೂ ಸರಿ ಇದು ವ್ಯೂವರ್ಸ್ ಹತ್ರ ಕೇಳಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ. ಲೈಕ್ ಈಗ ನಿಮ್ಗೆ ಹತ್ರ ಒಂದು 100 people ಗೊತ್ತಿರೋರು ಇರ್ತಾರೆ ಅಂದರೆ ಅದರಲ್ಲಿ ಸ್ವಲ್ಪ ಜನ ಅವ್ರದ್ದು ಏಜ್ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ರಿಗೆ ನೋಡಿ ಏನೋ ನಾನೊಂದು ಪಿಂಪಲ್ಸ್ ಬಗ್ಗೆ ಏನೋ ಒಂದು ಹೇಳ್ತಿರ್ತೀನಿ ಅಂತಂದರೆ ಅದು ನಿಮ್ಮ ಫ್ರೆಂಡ್ಸು ಯಾರೋ, ಇವಾಗ ನನ್ನ ಏಜ್ ಅಂತವ್ರು ಇರೋರಿಗೆ ಅವ್ರಿಗೋ ಇಲ್ಲ ಇನ್ನೂ ಸ್ವಲ್ಪ ಜನಕ್ಕೋ ಅದು ಅವ್ರಿಗೆ ಯೂಸ್ ಆಗುತ್ತೆ. ಬಟ್ ಯೂಸ್ ಆಗದೇ ಇರೋರಿಗೆ ಕಳಿಸಿದ್ರೆ ಅದು ಅವ್ರು ನೋಡಲ್ಲ, ಅದು ಗೊತ್ತಿರೋ ವಿಷಯ.
ಲೈಕ್ ನಿಮ್ಗೆ ಈಗ ಯಾರಾದರೂ ಗೊತ್ತಿರೋರು ಇರ್ತಾರಲ್ವ, ಸೊ ಅವ್ರಿಗೂ ಏನಾದ್ರು ಪಿಂಪಲ್ ಪ್ರಾಬ್ಲಮ್ ಏನಾದ್ರು ಆಗಿದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ಳಿ. ಕೇಳೋದ್ರಿಂದ ಏನಾಗಲ್ಲ. ನೆಕ್ಸ್ಟ್ ಬಂದು ಪ್ಲೇ ಲಿಸ್ಟ್ ಅಂತಿದೆ. ಪ್ಲೇ ಲಿಸ್ಟ್ ಅಂತಂದರೆ ಅಲ್ಲಿ ನಿಮಗೆ ಕ್ರಿಯೇಟ್ ಪ್ಲೇ ಲಿಸ್ಟ್ ಆ್ಯಂಡ್ ಆಟೋ ಪ್ಲೇ ಅಂತ ಇದೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಅದನ್ನು ಆನ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ವಿಡಿಯೋ ರೀಚ್ ಆಗುತ್ತೆ. ನೆಕ್ಸ್ಟ್ ಬಂದು ಎಂಗೇಜ್ ವಿತ್ ಪರ್ಫಾರ್ಮೆನ್ಸ್, ಅಂದರೆ ಪ್ರಮೋಟ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ. ಅಂದರೆ ಲೈಕ್ ಇದೇ ಸೋಷಿಯಲ್ ಮೀಡಿಯಾ ಅಂತ ಅಲ್ವಾ ನೀವಂತ ಕೇಳ್ಬೋದು. ಈಗ ನೋಡಿ, ನೀವೊಂದು ಈಗ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜನ ವ್ಯೂಸ್ ಹೋಗಿರೋರು ಏನು ಮಾಡ್ತಾರೆ ಅಂತಂದರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಅಲ್ಲಿ ಶಾರ್ಟ್ ಲೈಕ್ ರೀಲ್ಸ್ನ ಅಪ್ಲೋಡ್ ಮಾಡ್ತಾರೆ. ನೀನು ಇಲ್ಲಿ ಏನು ಮಾಡಿರ್ತೀಯೋ, ನೀನು ಬೆಳಗ್ಗೆಯಿಂದ ಏನೇನು ವರ್ಕ್ ಮಾಡಿರ್ತೀಯೋ, ಲೈಫ್ ಸ್ಟೈಲ್ ಮಾಡಿರ್ತೀಯೋ, ಏನೋ ಒಂದು ಪ್ರತಿಯೊಂದು ನೀನೊಂದು ಸ್ಕಿನ್ ಕೇರ್ ಏನೋ ಒಂದು ಮಾಡಿರ್ತೀಯ ಅನ್ಕೋ, ಅದನ್ನು ನೀನು ಲೈಕ್ ಸ್ವಲ್ಪ ಶಾರ್ಟಾಗಿ ನೀನು ರೀಲ್ ಅಪ್ಲೋಡ್ ಮಾಡಿದ್ರೆ ಇದರಲ್ಲಿ ಏನೋ ಯೂನಿಕ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರು ಬಂದು ನಿಮ್ಮನ್ನ ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ನೋಡ್ತಾರೆ. ಸೊ ಈಗ ಲೈಕ್ ಲೈಫ್ ಸ್ಟೈಲ್ ಮಾಡಿರೋರು ಅವ್ರು ಮೇನ್ ಏನೇನು ಟಿಪ್ಸ್ ತಿಳಿಸ್ಬೇಕು ಅಂತಿರ್ತಾರೋ ಅದನ್ನು ಒಂದು ಕ್ಯಾಪ್ಚರ್ ಮಾಡಿ ರೀಲ್ನ ಹಾಕಿ ಅಪ್ಲೋಡ್ ಮಾಡ್ತಾರೆ. ಲೈಕ್ ಫೇಸ್ಬುಕ್ಕಲ್ಲಾಗಲಿ, ಇಲ್ಲ ಒಂದು ತಮ್ಲೈನ್ ಕೂಡ ನೀವು ಫೇಸ್ಬುಕ್ಕಲ್ಲಿ ಒಂದು ಕಳಿಸಿದ್ರೆ ಅವ್ರು ಏನೋ ಯೂನಿಕ್ ಆಗಿದೆ ಅಂತ ಬಂದು ನಿಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾರೆ. ರೀಲ್ಸಲ್ಲೂ ಕೂಡ ಅಷ್ಟೇ, ನೀವು ರೀಲ್ನ ಅಪ್ಲೋಡ್ ಮಾಡೋದ್ರಿಂದ ಅಲ್ಲಿರೋ ಸ್ವಲ್ಪ ಆಡಿಯನ್ಸು ನಿಮಗೆ ಇನ್ಸ್ಟಾದಲ್ಲೂ ಕೂಡ ಯೂಟ್ಯೂಬ್ ಕೂಡ ಬರ್ತಾರೆ. ನೆಕ್ಸ್ಟ್ ಬಂದು ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಗುಡ್ ಅದೇ ಆಗಲೇ ಹೇಳ್ದಂಗೆ ಗುಡ್ ಮೈಕ್ರೋಫೋನ್, ಕ್ಯಾಮ್ರಾ ಆ್ಯಂಡ್ ಲೈಟಿಂಗು ಮೇನ್ಲಿ. ಇನ್ನೊಂದು ಏನಂತ ಹೇಳೋಣ ಅಂತ ಬಂದರೆ, ಆಗಲೇ ಸ್ಟಾರ್ಟಿಂಗೇ ಹೇಳಬೇಕಿತ್ತು ಅನಿಸುತ್ತೆ ನಾನಿದು. ಎಡಿಟಿಂಗ್ ಅಂತ ಏನಂದರೆ, ಈಗ ನೋಡಿ, ನಾನೀಗ ಮಾತಾಡ್ತಿರ್ತೀನಿ ವೀಡಿಯೋದಲ್ಲಿ, ಯಾವುದೋ ಒಂದು ಕಾಲ್ ಬಂತು ಅಂದರೆ ಕಟ್ ಮಾಡ್ತೀನಿ, ಲೈಕ್ ಅದು ರಿಸೀವ್ ಮಾಡಿ ಮಾತಾಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅದು ಎಂಡಿಂಗ್ ಕಟ್ ಮಾಡೋ ಟೈಮಲ್ಲೂ ವೀಡಿಯೋನ ಕ್ಲೀನಾಗಿ ಅದಾದಮೇಲೆ ಎಲ್ಲಿಗೆ ನಿಲ್ಲಿಸಿ ಇರ್ತೀನಿ ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಿಲ್ಲ. ಅಲ್ಲೇನೋ ಒಂದು ಟಾಪಿಕ್ ಬಿಟ್ಬಿಟ್ಟು ಅರ್ಧ ಹೇಳ್ತೀನಿ, ಅದೊಂದು ಟಾಪಿಕ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದಲ್ಲ ಅಲ್ವಾ. ಸೊ ನಾನು ಎಲ್ಲಿಗೆ ಎಂಡ್ ಮಾಡಿರ್ತೀನಿ ಆ ವಿಡಿಯೋನ ಆ ಟಾಪಿಕ್ ಬಗ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಲೈಕ್ ಹಿಂಗೆ ಕಟ್ ಮಾಡೋಕೆ ಬಂದಾಗ ಹಿಂಗೆ ತೊಗೊಬರ್ತೀನಿ, ಅದನ್ನು ಕಟ್ ಮಾಡಬೇಕು. ಲೈಕ್ ಅದಾದಮೇಲೆ ಮತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಮಾಡಿ ಹಿಂದೆ ಬರೋದು ಕೂತ್ಕೊಳ್ಳೋದು, ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇರ್ತೀನಿ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ಕೋಬೇಕು. ಸೊ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೇಕಾದ್ರೂ ಕೂಡ ತುಂಬಾ ಕೆಲವೊಬ್ರು ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ, ಬಟ್ ಅದು ಹೋಗ್ತಾ ಸರಿ ಹೋಗುತ್ತೆ. ಬಟ್ ನೋಡೋರಿಗೆ ಅದು ಚೆನ್ನಾಗಿ ಅನಿಸ್ಬೇಕಲ್ವಾ. ಸೊ ಅವರು ಇದೇನಿದೆ ಈ ಥರ ಎಡಿಟಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು. ಮತ್ತು ನೀವು ಕೇಳ್ಬೋದು, ಇಷ್ಟೆಲ್ಲ ಮಾಡ್ತೀನಿ, ಓಕೆ, ನಾನು ಒಂದು ಬೆಸ್ಟ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆಗಿರೋ ವಿಡಿಯೋ ಆಗಲಿ, ಲೈಕ್ ಎಂಗೇಜ್ ತಮ್ಲೈನ್ ಆಗಿರಲಿ, ವ್ಯೂವರ್ಸ್ ಜೊತೆನೂ ಚೆನ್ನಾಗಿರ್ತೀನಿ, ಪ್ರಮೋಟಿಂಗ್ ಮಾಡ್ಕೊಳ್ತೀನಿ ರೀಲ್ಸಲ್ಲಿ, ಇದೆಲ್ಲ ಮಾಡಿದ್ರೂ ನಾನು ವಿಡಿಯೋ ರೀಚ್ ಆಗ್ತಿಲ್ಲ ಅನ್ನೋರಿಗೆ ಏನಂತ ಹೇಳ್ತೀನಿ ಅಂದರೆ, ಮೇನ್ಲಿ ಬೇಕಾದ್ರೆ ಪೇಷಂಟ್, ತಾಳ್ಮೆ ಅನ್ನೋದು ಮನುಷ್ಯನಿಗೆ ತುಂಬಾ ಉಪಯುಕ್ತ. ಯಾಕಂದರೆ ಅದು ಯಾವ ಟೈಮಲ್ಲಿ ಯಾವ ವೀಡಿಯೋ ಕೂಡ ರೀಚ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನೀನು ಯಾವುದೋ ಒಂದು ವೀಡಿಯೋ ಮಾಡಾಕ್ತಿ ಅಂದರೆ ಅದು ರೀಚ್ ಆಗುತ್ತೆ. ನೀನು ಅದೇ ಯಾವುದೋ ಇಷ್ಟಪಟ್ಟು ನನಗಿದು ಓಡಿದೆ ಅಂತ ನೀನು ರೀಚ್ ಆಗುತ್ತೆ ಅಂತ ನೀನು ವೀಡಿಯೋ ಮಾಡೋಕ್ಕೆ ಹೋಗ್ತೀವಿ, ಅದಾಗಿಲ್ಲ ಅಂದರೆ ನಿನಗೆ ತಾನೇ ಅದು ಡಿಸಪಾಯಿಂಟ್ಮೆಂಟು ಆಗುತ್ತೆ, ಆಗಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದಿನ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ವೀಡಿಯೋನ ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ಒಂದು ಅಪ್ಲೋಡ್ ಮಾಡಿಕೊಂಡು ಒಂದು ನಿಮ್ಮದೇ ಆದ ಒಂದು ರೀತಿಲಿ ಶೆಡ್ಯೂಲ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಂಡು ಬನ್ನಿ. ಈಗೇನೋ ನಮ್ಮ ಯೂಟ್ಯೂಬಿಂದ ಇನ್ಕಮ್ ಆಗ್ತಿಲ್ಲ, ಬಟ್ ಇದನ್ನು ಮಾಡ್ದೇ ನೀನು ಸೈಲೆಂಟಾಗಿ ಕೂತ್ಕೊಂಡಿದ್ರು ನಿನಗೇನೂ ಸಿಗಲ್ಲ. ಅಟ್ಲೀಸ್ಟ್ ನಿನಗೆ ಒಂದು 1 ಇಯರೋ 2 ಇಯರ್ ಆದರೂ ತೊಗೊಳ್ಳಿ ಬಿಡಿ. 2 ಇಯರ್ಸ್ ಆದಮೇಲೆ ಆದರೂ ನಿನ್ಗೆ ಸಿಗುತ್ತೆ ತಾನೆ. ಅವಾಗ ನೀನು ಅನ್ಕೋತೀವಿ 2 ಇಯರ್ಸ್ ಆದಮೇಲೆ ಅಯ್ಯೋ ಅದು ನನಗೆ ಈಗ ಅನಿಸಿದೆ, ಲೈಕ್ ಅವಾಗಿಂದ ಟಿಕ್ಟಾಕ್ ಎಲ್ಲ ಮಾಡ್ಕೊಬರೋ ಟೈಮಿಂದ ಏನಾದರೂ ಅಟ್ಲೀಸ್ಟ್ ನಾವೇನೋ ಒಂದು ಮಾಡ್ಕೊಂಬಂದರೆ ಇಲ್ಲಿಗೆ ನಾವು ಸ್ವಲ್ಪ ಇನ್ಫ್ಲೂಯೆನ್ಸರೋ ಏನೋ ಒಂದು ಆಗ್ಬೋದಿತ್ತು ಅಂತ ಆಸೆ. ಬಟ್ ಇವಾಗ ಬಂದಿದ್ದೀವ, ಇನ್ನು 2 ಇಯರ್ಸ್ ಆಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಆದಮೇಲೆ ಯೋಚನೆ ಪಡೋದು, ಈಗಲಿಂದಾನೇ ಕನ್ಸಿಸ್ಟೆನ್ಸಿಯಾಗಿ ನೀನೊಂದು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಬರ್ತೀಯ ಅಂದರೆ ಅಲ್ಲಿಗೆ ನೀನು ಗ್ರೋತ್ ಆಗಿರ್ತೀಯ, ನಿನ್ಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಅವಾಗ ಟೈಮ್ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ. ಅಂಥವರು ಕೂಡ ನಿಮಗೆ ಲೈಕ್ ಸುಮ್ಮನೆ ಅಂತೂ ಫೋನ್ ಮಿನಿಮಮ್ ಅಂದರೆ ಒಂದು 1/2 hour ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ ಒನ್ ಡೇಗೆ ಕಂಪೇರ್ ಮಾಡೋದು. ಇನ್ನೂ ಮಾಡ್ತೀವಿ, ಬಟ್ ಒಂದು 1/2 hour ಅಂದ್ಕೊಳಪ್ಪ. 1/2 hour ಒಂದು 10 minutes ನೀನೊಂದು ಇನ್ಫಾರ್ಮೇಟಿವ್ ಆಗಿ ನಿನಗೆ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡು. ಲೈಕ್ ಟ್ರಾವೆಲಿಂಗ್ ಒಂದು ಬಿಡು, ಟ್ರಾವೆಲಿಂಗ್ ಅಂದರೆ ನಾವು ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಲೈಕ್ ಇನ್ವೆಸ್ಟ್ಮೆಂಟ್ ಟೈಮ್ನ ನಾವು ಅಲ್ಲಿ ಹೋಗಿ ಎಂಗೇಜ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ 10 ನಿಮಿಷ ನೀನು ವೀಡಿಯೋ ಮಾಡು, ಒಂದು 10 ನಿಮಿಷ ಎಡಿಟಿಂಗ್ ಮಾಡು, 10 ನಿಮಿಷ ನೀನು ಟೈಟಲ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋ. ನಂದು ಶೆಡ್ಯೂಲ್ ಇಟ್ಕೊ, 1/2 hour ನಿನಗೋಸ್ಕರ ನೀನು ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನು 2 ಇಯರೋ 1 ಇಯರೋ ಆದಮೇಲೆ ನೀನೇ ಚಾಲೆಂಜಿಂಗಾಗಿ ತೊಗೊಂಡು ನೋಡಿ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಬೇರೆಯವ್ರಿಗೋಸ್ಕರ ಬೇರೆಯವ್ರು ನೋಡ್ತಾರೆ, ಬೇರೆಯವ್ರು ಮಾಡ್ತಾವ್ರೆ ಅಂತ ಮೇಯ್ನ್ಲಿ ಏನಂದರೆ ಬೇರೆಯವ್ರು ಮಾಡ್ತಿದ್ದಾರೆ ಅಂತ ಮಾಡೋಕ್ಕೆ ಹೋಗ್ಬೇಡ. ನಿನಗೆ ಇಷ್ಟ ಆಯ್ತಾ, ನೀನೇನೋ ಒಂದು ಮಾಡಬೇಕಾ, ಸೊ ನೀನು ಮಾಡು. ಆವಾಗಲೇ ಅದು ಸಕ್ಸಸ್ ಆಗೋದಕ್ಕೆ ಕಾರಣ. ಯಾರೋ ಮಾಡ್ತಾರೆ ಅಂತ ನೀನು ಕಚ್ಚಪಿಚ್ಚಿ ಮಾಡೋಕ್ಕೆ ಹೋಗ್ಬೇಡ. ನಿನಗೇನು ಅನಿಸುತ್ತೆ ಅದು ನೀನು ಮಾಡು ಅಷ್ಟೇ. ಸೊ ಈ ವಿಡಿಯೋದಿಂದ ನಿಮ್ಗೇನಾದರೂ ಒಂದು ಯೂಸ್ ಆಗುತ್ತೆ ಅಥವಾ ಯಾರಿಗಾದ್ರೂ ಶೇರ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಕೊನೆ ತನಕ ನಾನು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ ಪ್ರತಿಯೊಬ್ರಿಗೂ ಧನ್ಯವಾದಗಳು. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಥ್ಯಾಂಕ್ ಯು, ಲವ್ ಯು ಗೈಸ್.